ದಕ್ಷತೆ ನ್ಯೂಸ್ಗೆ ಸ್ವಾಗತ. ನಾನು ಶಶಿಕಾಂತ್ ತೀರ್ದಾಳ್. ಜಮಖಂಡಿ ನಗರದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಜನವರಿ 9ರಂದು ನ್ಯಾಮಗೌಡ ಪಾಲಿಕ್ಲಿನಿಕ್ನಲ್ಲಿ ನಡೆಯಲಿದೆ ಎಂದು ಡಾಕ್ಟರ್ ಶಿವಲಿಲ್ಲಾ ನ್ಯಾಮಗೌಡ ಅವರು ತಿಳಿಸಿದ್ದಾರೆ. ಜಮಖಂಡಿ ನಗರದ ಸರ್ಕಾರಿ ಆಸ್ಪತ್ರೆ ಹತ್ತಿರ ನ್ಯಾಮಗೌಡ ಪಾಲಿಕ್ಲಿನಿಕ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಧುಮೇಹ, ಹೃದಯ ರೋಗ, ರಕ್ತದೊತ್ತಡಕ್ಕೆ ಡಾಕ್ಟರ್ ಸಂಗಮೇಶ್ ನ್ಯಾಮಗೌಡ ಅವರು, ದಂತ ವೈದ್ಯರಾದ ಡಾಕ್ಟರ್ ಶಿವಲಿಲ್ಲಾ ನ್ಯಾಮಗೌಡ ಅವರು, ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ಪವನ್ ಬಿಳೂರ್, ಶ್ವಾಸಕೋಶದ ಡಾಕ್ಟರ್ ಶ್ರೀಶೈಲ್ ಅಂದುಟಗಿ, ಮನೋರೋಗ ಮತ್ತು ದುಶ್ಚಟಗಳ ತಜ್ಞರಾದ ಡಾಕ್ಟರ್ ವಿಶ್ವನಾಥ್ ಆಲ್ಮೇಲ್ ಹೀಗೆ ನುರಿತ ವೈದ್ಯರು ಈ ಉಚಿತ ಶಿಬಿರಕ್ಕೆ ಆಗಮಿಸಲಿದ್ದಾರೆ ಎಂದು ತಿಳಿಸಿದರು. ಹಾಗೂ ಇದರ ಜೊತೆಗೆ BLD ಕಾಲೇಜಿನ ನರ್ಸಿಂಗ್ ಕಾಲೇಜ್ ವಿದ್ಯಾರ್ಥಿನಿಯರು ಸಹ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ BLD ನರ್ಸಿಂಗ್ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ವೀರಭದ್ರಪ್ಪ ಮೆಟಗುಡ್ಡ ಅವರು, ಅಯೂಬ್ ದಣ್ಣೂರ್ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ನಂದು ಕ್ಲಿನಿಕ್ ಹೆಸರು ನ್ಯಾಮಗೌಡ್ ಕ್ಲಿನಿಕ್ ಪಾಲಿಕ್ಲಿನಿಕ್. ಆಮೇಲೆ ಇರೋದು ಜಮಖಂಡಿಯಲ್ಲಿ. ಓಕೆ, ನಾವು ಫ್ರೀ ಕ್ಯಾಂಪ್ ಇಟ್ಕೊಂಡಿದ್ದೀವಿ ಸಂಡೇ, ಇದೇ 9th ಫೆಬ್ರವರಿ. ಓಕೆ, ಇದು ಫ್ರೀ ಕ್ಯಾಂಪ್ ನಿಮ್ಗೆ ಯೂಸ್ ಮಾಡ್ಕೋರಿ ಅಂಥೇಳಿ ವಿನಂತಿಸುತ್ತಿದ್ದೇನೆ. ಓಕೆ, ಆಮೇಲೆ ನಮ್ಮ ಕ್ಲಿನಿಕಲ್ಲಿ 5 ಜನ ಡಾಕ್ಟರ್ಸ್ ಬರ್ತಾ ಇದ್ದಾರೆ. ಸೊ ಯಾರ್ಯಾರಂದರೆ ಒಬ್ಬರು ಮೆಡಿಸಿನ್ನು ಸಂಗಮೇಶ್ ನ್ಯಾಮಗೌಡ್, ಆಮೇಲೆ ಪಲ್ಮೊಲಾಜಿಸ್ಟು, ಆಮೇಲೆ ಸೈಕ್ಯಾಟ್ರಿಕ್ಕು, ಆಮೇಲೆ ಡೆಂಟಿಸ್ಟು, ದೆನ್ ಸರ್ಜನ್ ಒಬ್ಬರು ಅಂಜುಟ್ಕಿ, ಬೆಳ್ಳೂರು, ಆಮೇಲೆ ಆಲ್ಮೇಲ ಅವರು ಬರ್ತಾ ಇದ್ದಾರೆ. ಸೊ ಇದನ್ನ ಕ್ಯಾಂಪ್ ಯೂಸ್ ಮಾಡ್ಕೋರಿ ಅಂತ ನಾ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಜಮಖಂಡಿ ಮಂದಿಗೆ, ಆಜು ಬಾಜು ಊರಲ್ಲಿ ಎಲ್ಲರಿಗೂ. ಆಮೇಲೆ ವಿತ್ ದ ಹೆಲ್ಪ್ ಆಫ್ BLD ನರ್ಸಿಂಗ್ ಸ್ಟೂಡೆಂಟ್ಸ್ ಇಂದ ಅವ್ರದ್ದು ಯೂಸ್ ದಿಂದ ನಾವು ಹೆಲ್ಪ್ ತಗೋತಾ ಇದ್ದೀವಿ. ನಾನು ಡಾಕ್ಟರ್ ವೀರಭದ್ರಪ್ಪ ಮೆಟಗುಡ್ಲಿ ಅಂತ ಹೇಳಿ BLD ನರ್ಸಿಂಗ್ ಮಹಾವಿದ್ಯಾಲಯದ ಪ್ರಿನ್ಸಿಪಲ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸಾನಿಯಾ ಮೆಡಿಕಲ್, ನ್ಯಾಮಗೌಡ್ ಪಾಲಿಕ್ಲಿನಿಕ್ ಮತ್ತು BLD ನರ್ಸಿಂಗ್ ಮಹಾವಿದ್ಯಾಲಯ ಜಮಖಂಡಿ ಇವರ ಸಂಯುಕ್ತ ಆಶ್ರಯದಲ್ಲಿ ದಿನಾಂಕ 9/2/2025 ಬೆಳಗ್ಗೆ 9ರಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಹಮ್ಮಿಕೊಂಡಿದ್ದು, ಜಮಖಂಡಿ ನಾಗರಿಕರಲ್ಲಿ ನಾನು ವಿನಂತಿಸಿಕೊಳ್ಳುವುದೇನೆಂದರೆ, ಈ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಉಪಯೋಗ ತಗೋಬೇಕು ಅಂತ ಹೇಳಿ ಅವರಲ್ಲಿ ನಾನು ಇನ್ನೊಮ್ಮೆ ವಿನಂತಿಸಿಕೊಳ್ಳುತ್ತೇನೆ. ಮತ್ತು ಈ ಉಚಿತ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ನಮ್ಮ BLD ನರ್ಸಿಂಗ್ ಮಹಾವಿದ್ಯಾಲಯ ವಿದ್ಯಾರ್ಥಿಗಳಿಗೆ ತಮ್ಮ ಅಳಿಲು ನರ್ಸಿಂಗ್ ಸೇವೆಯನ್ನು ಸಲ್ಲಿಸಲು ಅವಕಾಶ ಮಾಡಿಕೊಟ್ಟಂತ ಸಾನಿಯಾ ಮೆಡಿಕಲ್ ಮತ್ತು ನ್ಯಾಮಗೌಡ್ ಪಾಲಿಕ್ಲಿನಿಕ್ ಅವರಿಗೆ ನಾನು ತುಂಬಾ ಧನ್ಯವಾದಗಳನ್ನು ಕೂಡ ಹೇಳುತ್ತಾ, ಮತ್ತೊಮ್ಮೆ ನಾನು ಜಮಖಂಡಿ ನಾಗರಿಕರಿಗೆ ಈ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಉಪಯೋಗವನ್ನು ತಗೋಬೇಕಂತ ಹೇಳಿ ಮತ್ತೊಮ್ಮೆ ಕೇಳಿಕೊಳ್ಳುತ್ತೇನೆ.